ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ನಮ್ಮ ಒಂದು ಪ್ರಮುಖ ವಿಡಿಯೋ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಇತಿಹಾಸದಲ್ಲಿ ಮೈಸೂರು ಒಡೆಯರ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಮೈಸೂರು ಒಡೆಯರ ಒಂದು ಪ್ರಮುಖ ಇತಿಹಾಸ. ಈಗ ಆಲ್ರೆಡಿ ಕರ್ನಾಟಕ ಇತಿಹಾಸದಲ್ಲಿ ನಾವು ಬಹುಮನಿ ಸುಲ್ತಾನರು, ಅದೇ ರೀತಿ ಕದಂಬರು, ಚಾಲುಕ್ಯರು ಎಲ್ಲರ ಒಂದು ವಿಡಿಯೋನ ನೋಡಿದೀವಿ. ಈಗ ಏನಪ್ಪಾ ಅಂತಂದ್ರೆ ಮೈಸೂರು ಒಡೆಯರ ಬಗ್ಗೆ ಇವತ್ತಿನ ಒಂದು ಪ್ರಮುಖ ವಿಡಿಯೋ ಇರ್ತದೆ ನೋಡ್ರಿ. ನೀವ್ ಯಾರು ಓಲ್ಡ್ ವಿಡಿಯೋಗಳನ್ನು ನೋಡಿಲ್ಲೋ ಅವರು ಪ್ಲೇ ಲಿಸ್ಟ್ ಅಲ್ಲಿದೆ, ವಿಡಿಯೋ ನೋಡಿ ತಪ್ಪದೆ ಲೈಕ್ ಮಾಡಿ. ಇವು ನೋಡ್ರಿ, KPSC, SDFD, PC, PSI ಪರೀಕ್ಷೆಗಳಿಗೆ ಸಹಕಾರಿ ಆಗುತ್ತವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಹಿಂದೆ ಕೇಳಿರುವಂತ ಪ್ರಮುಖ ಪ್ರಶ್ನೆಗಳು ಕೂಡ ಇರ್ತವೆ ಇದರಲ್ಲಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ತಪ್ಪದೆ ವಿಡಿಯೋನ ಶೇರ್ ಮಾಡ್ರಿ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೈಸೂರು ಒಡೆಯರ ಮನೆತನದ ಸ್ಥಾಪಕರು ಯಾರು ಅಂತ ಕೊಟ್ಟಿದ್ದಾರೆ. ಈ ಒಂದು ಮೈಸೂರು ಒಡೆಯರ ಒಂದು ಮನೆತನದ ಸ್ಥಾಪಕರು ಯಾರು? ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, ಯದುರಾಯ ಅಂತ ನಾವು ಕರಿತೀವಿ. ಯದುರಾಯ ಏನಪ್ಪಾ ಅಂತಂದ್ರೆ ಮೈಸೂರು ಒಡೆಯರ ಮನೆತನದ ಸ್ಥಾಪಕ ಆಗಿದ್ದಾರೆ. ಇವ್ರೇನಪ್ಪಾ ಅಂತಂದ್ರೆ 1399ರಲ್ಲಿ ದ್ವಾರಕೆಯಿಂದ ಬಂದಂತ ಯದುರಾಯ ಮತ್ತು ಕೃಷ್ಣರಾಯ ಎಂಬ ಒಂದು ಸಹೋದರರು ಮೈಸೂರು ಮನೆತನವನ್ನು ಸ್ಥಾಪನೆ ಮಾಡ್ತಾರ. ಯದುರಾಯ ಮತ್ತು ಕೃಷ್ಣರಾಯ ಎಂಬ ಒಂದು ಸಹೋದರರು ಇವರು ದ್ವಾರಕೆಯಿಂದ ಬರ್ತಾರ ನೋಡ್ರಿ. ಯದುರಾಯ ಮೈಸೂರಿನ ಮೊದಲ ಒಂದು ಅರಸನಾಗಿರ್ತಾನ ಅಂತಾನೆ ಹೇಳ್ತೀವಿ. ಯದುರಾಯ ಅವರು ಮೈಸೂರಿನ ಮೊದಲ ಅರಸ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷದಲ್ಲಿ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡ್ರು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ರಾಜ ಒಡೆಯರು ಕೂಡ ಪ್ರಮುಖವಾದಂತ ರಾಜ ಆಗಿರ್ತಾರ. ಇವರು ಯಾವ ಒಂದು ಸಮಯದಲ್ಲಿ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡ್ರು ಅಂತ ಪ್ರಶ್ನೆ ಕೇಳ್ಯಾರ ಇಲ್ಲಿ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, 1610ರಲ್ಲಿ. 1610ರಲ್ಲಿ ರಾಜ ಒಡೆಯರ್ ಏನ್ ಮಾಡ್ತಾರ ಅಂದ್ರೆ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಳ್ತಾರ. ಅಲ್ಲಿ ದಸರಾ ಉತ್ಸವವನ್ನು ಆರಂಭ ಮಾಡ್ತಾರ. ದಸರಾ ಉತ್ಸವವನ್ನು ಆರಂಭ ಮಾಡ್ತಾರೆ ಯಾರಂದ್ರೆ ರಾಜ ಒಡೆಯರ್. ಇದ್ರ ಮೇಲೆ ಪ್ರಶ್ನೆ ಆಗಿದೆ ನೋಡಿ, ದಸರಾ ಉತ್ಸವವನ್ನು ಆರಂಭ ಮಾಡಿದ್ರೆ ಯಾರು ಅಂತ ಕೂಡ ಪ್ರಶ್ನೆ ಆಗಿದೆ. 1610ರಲ್ಲಿ ರಾಜ ಒಡೆಯರು ವಿಜಯನಗರದ ಪ್ರತಿನಿಧಿಯಾಗಿದ್ದ ತಿರುಮಲ ರಾಯರಿಂದ ಶ್ರೀರಂಗಪಟ್ಟಣವನ್ನು ಗೆದ್ದು ಅಲ್ಲಿ ಏನ್ ಮಾಡ್ತಾರಂದ್ರೆ ರಾಜಧಾನಿ ಸ್ಥಾಪನೆ ಮಾಡ್ತಾರ. ಅದೇ ರೀತಿಯಾಗಿ ದಸರಾ ಉತ್ಸವವನ್ನು ಕೂಡ ಪ್ರಾರಂಭ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ರಾಜ ಒಡೆಯರ್ ಆಗಿದ್ದಾರೆ ನೋಡ್ರಿ. ಇದು ಕೂಡ ಪ್ರಮುಖವಾದಂತ ಆಗಿದೆ ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮೈಸೂರು ಇತಿಹಾಸದಲ್ಲಿ ನವಕೋಟಿ ನಾರಾಯಣ ಎಂಬ ಒಂದು ಬಿರುದನ್ನು ಹೊಂದಿದಂತ ಅರಸ ಯಾರು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಸ್ಟಾರ್ ಮಾರ್ಕ್ ನೋಡ್ರಿ, ಕೇಳಿದ್ದಾರೆ ಈ ಪ್ರಶ್ನೆ ಪರೀಕ್ಷೆಯಲ್ಲಿ. ನವಕೋಟಿ ನಾರಾಯಣ ಅಂತ ಯಾರಿಗೆ ಕರೀತಾರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ಇದಕ್ಕೆ ಉತ್ತರ ನೋಡೋದಾದ್ರೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರ್ ನೋಡ್ರಿ. ಆಪ್ಷನ್ ಸಿ ನಲ್ಲಿದೆ ನೋಡಿ, ಚಿಕ್ಕ ದೇವರಾಜ ಒಡೆಯರ್. ಇವ್ರಿಗೆ ಏನಪ್ಪಾ ಅಂತಂದ್ರೆ ನವಕೋಟಿ ನಾರಾಯಣ ಎಂಬ ಒಂದು ಬಿರುದನ್ನು ಹೊಂದಿರುವಂತ ರಾಜನಾಗಿರ್ತಾನ. ಓಕೆ, ಚಿಕ್ಕ ದೇವರಾಜ ಒಡೆಯರ್ ಏನಪ್ಪಾ ಅಂತಂದ್ರೆ ಅತ್ಯಂತ ಮಿತವ್ಯಯಿ ಆಗಿರ್ತಾರೆ ಇವರು. ಖಜನೆಯನ್ನು ತುಂಬಿರ್ತಾರೆ ಇವರು, ಅತಿ ಹೆಚ್ಚಾಗಿ ಖಜನೆಯನ್ನು ತುಂಬಿಸಿದಂತ ಒಂದು ರಾಜ ಯಾರಪ್ಪ ಅಂತಂದ್ರೆ ಅದು ಚಿಕ್ಕ ದೇವರಾಜ ಒಡೆಯರ್. ಅವರ ಒಂದು ಖಜನೆಯಲ್ಲಿ 9 ಕೋಟಿ ವರಗಳಿರ್ತಾವ. 9 ಕೋಟಿ ವರ ಅಂದ್ರೆ ಅಷ್ಟು ಬಂಗಾರವನ್ನು ತುಂಬಿಸಿಟ್ಟಿರ್ತಾರೆ ಇವರು. ಅದಕ್ಕಾಗಿ ಇವ್ರಿಗೆ ಏನಂತ ಕರೀತಾರ, ನವಕೋಟಿ ನಾರಾಯಣ ಎಂಬ ಒಂದು ಬಿರುದನ್ನು ಪಡಿತಾರ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ, ಈ ಪ್ರಶ್ನೆ ಕೂಡ ಪ್ರಮುಖವಾಗಿದೆ. ಮೈಸೂರು ರಾಜ್ಯದಲ್ಲಿ ಅಟಾರ ಕಚೇರಿ ಸ್ಥಾಪಿಸಿದವರು ಯಾರಂತ ಕೊಟ್ಟಿದ್ದಾರೆ. 18 ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರ ಯಾರಂತ ಕೊಟ್ಟಿದ್ದಾರೆ ನೋಡಿ. 18 ಇಲಾಖೆಯನ್ನು ಸ್ಥಾಪನೆ ಮಾಡಿದಂತ ಒಬ್ಬ ರಾಜ್ಯ. ಓಕೆ, ಅಟಾರ ಕಚೇರಿಯನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆಪ್ಷನ್ಸ್ ಡಿ ಚಿಕ್ಕ ದೇವರಾಜ ಒಡೆಯರ್. ಇವರು ಕೂಡ ಏನಪ್ಪಾ ಅಂತಂದ್ರೆ ಚಿಕ್ಕ ದೇವರಾಜ ಒಡೆಯನೇ ಸರಿಯಾದ ಉತ್ತರ ಇದೆ ನೋಡಿ ಈ ಒಂದು ಪ್ರಶ್ನೆಗೆ. ಇವ್ರು ಏನಪ್ಪಾ ಅಂತಂದ್ರೆ ನವಕೋಟಿ ನಾರಾಯಣ ಅಂತ ಒಂದು ಬಿರುದನ್ನು ಹೊಂದಿರ್ತಾರ. ಇವರು ಮೈಸೂರು ರಾಜ್ಯದಲ್ಲಿ ಅಟಾರ ಕಚೇರಿಯನ್ನು ಸ್ಥಾಪನೆ ಮಾಡ್ತಾರ. ಆಡಳಿತ ಸುಧಾರಣೆಗಾಗಿ ಕೇಂದ್ರ ಸರ್ಕಾರಗಳನ್ನು 18 ಚಾವಡಿಗಳಾಗಿ ಮಾಡ್ತಾರ, 18 ಇಲಾಖೆಗಳಾಗಿ ಮಾಡ್ತಾರ ನೋಡ್ರಿ. ಚಿಕ್ಕ ದೇವರಾಜ ಒಡೆಯರು ವಿಂಗಡಣೆ ಮಾಡ್ತಾರ. ಇದನ್ನ ಏನಪ್ಪಾ ಅಂತಂದ್ರೆ ಅಟಾರ ಕಚೇರಿ ಎಂದು ಕರೆಯಲಾಗುತ್ತದ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಯಾವ ಒಡೆಯರ್ ಅರಸನ ಕಾಲದಲ್ಲಿ ಮೊದಲ ಬಾರಿಗೆ ನಾಣ್ಯಗಳನ್ನು ಚಲಾವಣೆಗೆ ತರಲಾಯಿತು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಾಣ್ಯಗಳನ್ನು ಯಾವ ಒಂದು ರಾಜ್ಯನ ಒಂದು ಕಾಲಾವಧಿಯಲ್ಲಿ ಚಲಾವಣೆಗೆ ತಂದರು. ಈ ಒಂದು ಮೈಸೂರಿನ ಒಡೆಯರಲ್ಲಿ ಯಾವ ರಾಜ್ಯದ ಆ ಒಂದು ಸಮಯದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರ್ತಾರ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 1 ಅಂತ ಹಾಕಿ ಕಮೆಂಟ್ ಮೂಲಕ ನಿಮ್ಮ ಒಂದು ಇದರ ಒಂದು ಉತ್ತರವನ್ನು ತಿಳಿಸಿ. ಓಕೆ,
ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಒಂದು ಪ್ರಶ್ನೆಗೆ ತಪ್ಪದೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. 1881ರಲ್ಲಿ ಬ್ರಿಟಿಷರಿಂದ ಮೈಸೂರು ರಾಜ್ಯವನ್ನು ಮರಳಿ ಒಡೆಯರ್ ಕುಟುಂಬಕ್ಕೆ ನೀಡಿದಂತ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? 1881ರಿಂದ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯವನ್ನು ಮರಳಿ ಒಡೆಯರಿಗೆ ನೀಡ್ತಾರ. ಈ ಒಂದು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತಾರಪ್ಪ ಅಂತಂದ್ರೆ ರೆಡಿಷನ್ ಅಂತ ಕರಿತಾರೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ, ರೆಂಡಿಷನ್ ಅಂತ ಕರೆಯುತ್ತಾರೆ. ಓಕೆ, 1831ರಿಂದ 1881ರವರೆಗೂ ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಕಮಿಷನರ್ ಆಳ್ವಿಕೆ ಇರ್ತದೆ ಇಲ್ಲಿ. 1881ರಲ್ಲಿ 10ನೇ ಚಾಮರಾಜ ಒಡೆಯರಿಗೆ ಈ ಒಂದು ಮೈಸೂರು ಹಸ್ತಾಂತರ ಮಾಡಲಾಗುತ್ತದೆ. 1881ರಲ್ಲಿ ಇದನ್ನು ಪುನರ್ಧರ್ತಿ ಅಥವಾ ರೆಂಡಿಷನ್ ಅಂತ ಕರಿತಾರೆ ನೋಡ್ರಿ. ಓಕೆ, ರೆಂಡಿಷನ್ ಅಂತ ಕರೀತಾರೆ ಇದಕ್ಕ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಮೈಸೂರಿನ ಆಧುನಿಕ ನಿರ್ಮಿತ ಶಿಲ್ಪಿ ಮತ್ತು ರಾಜಶ್ರೀ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ನೋಡಿ, ರಾಜಶ್ರೀ ಅಂತ ಯಾರಿಗೆ ಕರೀತಾರೆ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆ. ಅಂದ್ರೆ ರಾಜಶ್ರೀ ಆಗಿರ್ತಾರೆ ಇವರು. ಮೈಸೂರಿನ ಆಧುನಿಕ ನಿರ್ಮಿತ ಶಿಲ್ಪಿ ಎಂದು ಕೂಡ ಇವರಿಗೆ ಕರೀತಾರೆ. ಇವರಿಗೆ ಯಾರಿಗೆ ಕರೀತಾರ? ಓಕೆ, ಯಾರಿಗೆ ಕರೀತಾರೆ ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಓಕೆ, ಆಪ್ಷನ್ಸ್ ಬಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರಿಯಾದ ಉತ್ತರ ಇದು ನೋಡ್ರಿ. ಇವರಿಗೆ ಗಾಂಧೀಜಿಯವರು ಇವರನ್ನು ರಾಜಶ್ರೀ ಎಂದು ಕರೀತಾರೆ. ಇವರಿಗೆ ರಾಜಶ್ರೀ ಅಂತ ಯಾರು ಕರೆದಾರ ಅಂದ್ರ ಗಾಂಧೀಜಿಯವರು ಕರೆದಿದ್ದಾರೆ ನೋಡ್ರಿ. ಇವರ ಕಾಲದಲ್ಲಿ ಮೈಸೂರು ಅಭಿವೃದ್ಧಿಯ ಒಂದು ಪರಾಕಾಷ್ಠೆ ತಲುಪಿರ್ತದ. ಆದ್ರಿಂದ ಮಾದರಿ ಮೈಸೂರು ಎಂದು ಕರೀತಾರೆ ನೋಡ್ರಿ. ಮಾದರಿ ಮೈಸೂರನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರ ಆಗಿರ್ತಾರ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ. ಮೈಸೂರು ಪ್ರಜಾ ಪ್ರತಿನಿಧಿ ಸಭೆಯನ್ನು 1881ರಲ್ಲಿ ಪ್ರಾರಂಭಿಸಿದವರು ಯಾರಂತ ಕೊಟ್ಟಿದ್ದಾರೆ. ಅಸೆಂಬ್ಲಿ, ಈ ಒಂದು ಪ್ರಜಾಪ್ರತಿನಿಧಿ ಅಸೆಂಬ್ಲಿಯನ್ನು ಒಂದು ಪ್ರಾರಂಭ ಮಾಡಿದಂತ ವ್ಯಕ್ತಿ ಯಾರಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 1881ರಲ್ಲಿ ಇದಕ್ಕೆ ಸರಿಯಾದ ಉತ್ತರ 10ನೇ ಚಾಮರಾಜ ಒಡೆಯರ್. ಈಗ ಎಲ್ಲರೂ ಶ್ರೀ ವಿ ರಂಗಾಚಾರ್ಯ ಅಂತ ಅನ್ಕೋಬಹುದು. ಆದ್ರೆ ಈ ಒಂದು ಪ್ರಾರಂಭ ಮಾಡಿದವರು 10ನೇ ಚಾಮರಾಜ ಒಡೆಯರ್ ಆಗಿರ್ತಾರ, ಇವರ ಒಂದು ಮಾರ್ಗದರ್ಶನ ಮೂಲಕ. ಓಕೆ, 1881ರಲ್ಲಿ ದಿವಾನ್ ಆಗಿರುವಂತ ರಂಗಾಚಾರ್ಯ ಅವರ ಒಂದು ಸಲಹೆಯನ್ನು ಪಡಿತಾರೆ ಇವರು. 10ನೇ ಚಾಮರಾಜ ಒಡೆಯರ್ ಏನ್ ಮಾಡ್ತಾರೆ ಅಂದ್ರೆ ಭಾರತದಲ್ಲೇ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ ಇವರು. 1881ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಯಾರ ಒಂದು ಸಲಹೆ ಪಡೆದು ದಿವಾನ್ ಆಗಿರುವಂತ ರಂಗಾಚಾರ್ಯ ಅವರ ಒಂದು ಸಲಹೆಯನ್ನು ಪಡೆದ ಈ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನು 10ನೇ ಚಾಮರಾಜ ಒಡೆಯರ್ ಅವರು ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಪ್ರಮುಖವಾಗಿರುವಂತ ಪ್ರಶ್ನೆ. ಬೆಂಗಳೂರಿನ IISc ಸ್ಥಾಪನೆಗೆ ಜಮೀನು ಮತ್ತು ಆರ್ಥಿಕ ನೆರವು ನೀಡಿದಂತ ಅರಸ ಯಾರಂತ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಅರಸರು IISc ಒಂದು ಸ್ಥಾಪನೆ ಮಾಡ್ತಾರ. ಓಕೆ, ಅಲ್ಲಿ ಜಮೀನು ಮತ್ತು ಆರ್ಥಿಕ ನೆರವು ನೀಡಿದಂತ ಅರಸ ಯಾರಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೀಡ್ತಾರೆ ನೋಡ್ರಿ. 1909ರಲ್ಲಿ ಈ ಒಂದು ಟಾಟಾ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ ಅದರ ಒಂದು ಸಂಯೋಗದೊಂದಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪಿಸಲು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನ್ ಮಾಡ್ತಾರೆ ಅಂದ್ರೆ 371 ಎಕರೆ ಜಮೀನನ್ನು ದಾನವಾಗಿ ಇವರಿಗೆ ನೀಡ್ತಾರ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ IISc ಅನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸಂಸ್ಥೆಯೊಂದಿಗೆ. ಓಕೆ, 1909ರಲ್ಲಿ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ. ಕೃಷ್ಣರಾಜಸಾಗರ ಅಣೆಕಟ್ಟಿನ ಕೆಲಸ ಪ್ರಾರಂಭವಾದದ್ದು ಯಾರ ಕಾಲದಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. KRS ಈ ಒಂದು ಕಾರ್ಯ ಪ್ರಾರಂಭವಾದದ್ದು ಯಾರ ಒಂದು ಕಾಲದಲ್ಲಿ ಈ ಒಂದು ಕಾರ್ಯ ಪ್ರಾರಂಭ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಅವಧಿಯಲ್ಲಿ ಈ ಒಂದು ಕಾರ್ಯ ಪ್ರಾರಂಭ ಆಗ್ತದ. 1911ರಲ್ಲಿ ವಿಶ್ವೇಶ್ವರಯ್ಯ ಅವರ ಒಂದು ಯೋಜನೆಯಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಕಾಲದಲ್ಲಿ ಕನ್ನಂಬಾಡಿ ಅಣೆಕಟ್ಟಿನ ಕೆಲಸ ಆರಂಭ ಮಾಡಲಾಗುತ್ತದೆ 1911ರಲ್ಲಿ. KRS ಎಲ್ಲಿ ಕಂಡು ಬರ್ತದ ಅದು ಕಮೆಂಟ್ ಮಾಡ್ರಿ. KRS ಅಣೆಕಟ್ಟು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್
ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾದಂತ ವರ್ಷ ಯಾವ್ದಂತ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆದಂತ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 1916ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಆಪ್ಷನ್ ಸಿ ಇರ್ಬೋದು ನೋಡ್ರಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ 1916. ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಏನ್ ಮಾಡ್ತಾರೆ ಅಂದ್ರೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಆಗಿದೆ ನೋಡಿ. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವ್ದಪ್ಪ ಅಂತಂದ್ರೆ ಮೈಸೂರು ವಿಶ್ವವಿದ್ಯಾಲಯ 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, 1947ರಲ್ಲಿ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗುವಾಗ ಅರಸರು ಯಾರಾಗಿದ್ರು ಅಂತ ಕೊಟ್ಟಿದ್ದಾರೆ. 1947ರಲ್ಲಿ ಮೈಸೂರು ಒಡೆಯರ ಒಂದು ಅರಸ ಯಾರಾಗಿರ್ತಾರ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಜಯಚಾಮರಾಜ ಒಡೆಯರ್ ಆಗಿರ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಅವ್ರು ಏನಪ್ಪಾ ಅಂತಂದ್ರೆ 1947ರಲ್ಲಿ ಈ ಒಂದು ಮೈಸೂರು ಸಂಸ್ಥಾನದ ಒಡೆಯರ್ ಆಗಿರ್ತಾರೆ. ಇವರು ಕರ್ನಾಟಕದ ಮೊದಲ ಒಂದು ರಾಜ್ಯಪಾಲರು ಅಂತಾನೆ ಹೇಳ್ಬೋದು. ಇವರು ಮೈಸೂರಿನ ಕೊನೆ ಅರಸ ಆಗಿರ್ತಾರೆ ನೋಡ್ರಿ. 1947ರಲ್ಲಿ ಭಾರತ ಒಕ್ಕೂಟ ಸೇರಲು ಒಪ್ಪಿಗೆ ನೀಡ್ತಾರ. ಮೊದಲ ರಾಜ ಪ್ರಮುಖರಾಗಿರ್ತಾರ. ಓಕೆ, ಜಯಚಾಮರಾಜ ಒಡೆಯರು. ನೆಕ್ಸ್ಟ್, ಮೈಸೂರಿನ ಮೊಟ್ಟ ಮೊದಲ ಬಾರಿಗೆ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಅಂಚೆ ಇಲಾಖೆಯನ್ನು ಜಾರಿಗೆ ತಂದಂತ ವ್ಯಕ್ತಿ ಯಾರು? ಓಕೆ, ಅಂಚೆ ಇಲಾಖೆ, ಅಟಾರಿ ಕಚೇರಿ, ನವಕೋಟಿ ನಾರಾಯಣ ಇವೆಲ್ಲ ಒಂದು ಹೊಂದಿರುವಂತ ವ್ಯಕ್ತಿ ಯಾರಂದ್ರೆ ಆತನೇ ಚಿಕ್ಕ ದೇವರಾಜ ಒಡೆಯರು. ಯಾಕಪ್ಪ ಅಂತಂದ್ರೆ ಪ್ರಮುಖ ಆಗಿರುವಂತ ಒಂದು ಒಡೆಯರ್ ಆಗಿರ್ತ ನೋಡ್ರಿ. ಚಿಕ್ಕ ದೇವರಾಜ ಒಡೆಯರ್ ಮೇಲೆನೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ. ನವಕೋಟಿ ನಾರಾಯಣ ಯಾರಂತ ಕೂಡ ಕೇಳ್ತಾರ. ಅಟಾರಿ ಕಚೇರಿ ಸ್ಥಾಪನೆ ಮಾಡ್ತಾನ. ಅದೇ ರೀತಿಯಾಗಿ ಅಂಚೆ ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡ್ತಾನ ನೋಡ್ರಿ. ಅಂಚೆ ಇಲಾಖೆ 18 ಚಾವಡಿಗಳ ಪೈಕಿ ಒಂದು ಚಾವಡಿ ಏನಾಗಿರ್ತದೆ ಅಂದ್ರೆ ಬೇಹಿನ್ ಚಾವಡಿ ಆಗಿರ್ತದೆ. ಅಂದ್ರೆ ಇದನ್ನು ಅಂಚೆ ಇಲಾಖೆ ಅಂತ ಕರಿತಾರ. ಅಂಚೆ ಇಲಾಖೆಗೆ ಏನ್ ಕರಿತಾರ? ಬೇಹಿನ್ ಚಾವಡಿ ಅಂತ ಕರಿತಿರ್ತಾರ ನೋಡ್ರಿ. ಇದನ್ನು ಸ್ಥಾಪಿಸಿದ ಒಂದು ಕೀರ್ತಿ ಚಿಕ್ಕ ದೇವರಾಜ ಒಡೆಯರಿಗೆ ಸಲ್ಲಿಸ್ತದ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಕಾವ್ಯನಾಮ ಯಾವುದಂತ ಕೊಟ್ಟಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಕಾವ್ಯನಾಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ, ಅಭಿನವ ಭೋಜ ನೋಡ್ರಿ. ಸರಿಯಾದ ಉತ್ತರ ಅಭಿನವ ಭೋಜ ಎಂಬ ಒಂದು ಕಾವ್ಯನಾಮ ಯಾರ್ದಿರ್ತದ? ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರದ ಒಂದು ಕಾವ್ಯನಾಮ. ಓಕೆ, ಮುಮ್ಮಡಿ ಕೃಷ್ಣರಾಜ ಅವರ ಒಂದು ಅಭಿನವ ಭೋಜ ಎಂಬ ಒಂದು ಕಾವ್ಯನಾಮ ಇರ್ತದ, ಅಥವಾ ಶ್ರೀಕಂಠ ಅಂತ ಕರಿತಾರೆ ನೋಡಿ. ಇದಕ್ಕೆ ಶ್ರೀಕಂಠ ಅಂತ ಕೂಡ ಕರಿತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಸಾಹಿತ್ಯದ ಪೋಷಕರಾಗಿರ್ತಾರೆ. ಅವರು ಸ್ವಂತ ಅನೇಕ ಕೃತಿಗಳನ್ನು ಕೂಡ ಇವರೇ ಬರೀತಾರೆ. ಇವರನ್ನು ಅನೇಕ ಅಭಿನವ ಭೋಜ ಎಂಬ ಒಂದು ಹೆಸರಿನಿಂದ ಕರಿತಿರ್ತಾರ. ಅಭಿನಯ ಭೋಜ ಅಂತ ಕರಿತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಬೆಂಗಳೂರಿನ ಟೌನ್ ಹಾಲ್ ಮತ್ತು ಪ್ರಸಿದ್ಧ ಬೃಂದಾವನ ಉದ್ಯಾನವನ್ನು ನಿರ್ಮಿಸಿದಂತ ದಿವಾನ್ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡಿ. ಬೃಂದಾವನ ಉದ್ಯಾನವನವನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ ಯಾರು? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿದೆ ನೋಡ್ರಿ. ಇಲ್ಲಿ ಪ್ರಮುಖವಾಗಿ ಈ ರೀತಿ ಕೂಡ ಪರೀಕ್ಷೆಯಲ್ಲಿ ಕೊಡ್ತಾರ. ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರು 1799ರಲ್ಲಿ ಪಟ್ಟಕ್ಕೆ ಏರಿದ್ರು ಅಂತ ಕೊಟ್ಟಿದ್ದಾರೆ. 1799ರಲ್ಲಿ. ಇದೇನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವರ ಒಂದು ಕಾಲದಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ರ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾರೆ. ಇವರು ಯಾವಾಗ ಪಟ್ಟಕ್ಕೆ ಏರಿದಪ್ಪ ಅಂತಂದ್ರೆ 1799ರಲ್ಲಿ ಪಟ್ಟಕ್ಕೆ ಏರ್ತಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 1 ಮತ್ತು 2 ಐದು ನೋಡ್ರಿ. ಆಪ್ಷನ್ ಸಿ 1 ಮತ್ತು 2 ಉತ್ತರ ಸರಿ. ಟಿಪ್ಪುವಿನ ಮರಣ ನಂತರ 1799ರಲ್ಲಿ ಬ್ರಿಟಿಷರು 5 ವರ್ಷದ ಬಾಲಕನಾಗಿರುವಂತ ಮುಮ್ಮಡಿ ಕೃಷ್ಣರಾಜರನ್ನು ಪಟ್ಟಕ್ಕೆ ಏರಿಸ್ತಾರ. ರಾಜಧಾನಿಯನ್ನು ಮೈಸೂರಿಗೆ ಬದಲಾವಣೆ ಮಾಡ್ತಾರ ಅಂತ ಹೇಳ್ತೀವಿ. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇವರು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಪೂರ್ಣಗೊಳಿಸಿದ್ರು ಅಂತ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ಸರಿ ನೋಡಿ. ನಂತರ ಕೊಟ್ಟಿದ್ದಾರೆ ಎರಡನೇ ಹೇಳಿಕೆ,
1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದ್ರು ಅಂತ ಕೊಟ್ಟಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದು ಕೂಡ ಸರಿ ಇದೆ ನೋಡಿ. 1913ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಒಂದು ಮಾತ್ರ ಸರಿದೆ, ಎರಡು ಮಾತ್ರ ಸರಿದೆ, ಎ ಬಿ ಎರಡು ಸರಿ, ಎರಡು ಅಲ್ಲ ಅಂತ ಕೊಟ್ಟಿದ್ದಾರೆ. ಎ ಬಿ ಎರಡು ಸರಿಯಾಗಿ ನೋಡಿ ಈ ಒಂದು ಪ್ರಶ್ನೆಗೆ. ಏಷ್ಯಾದ ಮೊದಲ ಒಂದು ಜಲವಿದ್ಯುತ್ ಯೋಜನೆ ಯಾವ್ದಪ್ಪ ಅಂತಂದ್ರೆ ಅದು ಶಿವನ ಸಮುದ್ರ. ಇದು ಯಾವಾಗ ಮಾಡ್ತಾರೆ ಅಂದ್ರೆ 1902ರಲ್ಲಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈಸೂರು ಯಾವಾಗ ಅಂದ್ರೆ 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಚಿಕ್ಕ ದೇವರಾಜ ಒಡೆಯರ್ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಇವರು ಮೊಘಲರ ಚಕ್ರವರ್ತಿ ಔರಂಗಜೇಬನೊಂದಿಗೆ ಉತ್ತಮವಾದಂತಹ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಚಿಕ್ಕ ದೇವರಾಜ ಒಡೆಯರ್ ಇದು ಸರಿಯಾಗಿದೆ. ಮೊಘಲರ ಒಂದು ಔರಂಗಜೇಬ್ ಜೊತೆಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನು ಚಿಕ್ಕ ದೇವರಾಜ ಒಡೆಯರು ಹೊಂದಿರ್ತಾರ. ಅದೇ ರೀತಿಯಾಗಿ ಇವರು ಬೆಂಗಳೂರನ್ನು ಮೊಘಲರಿಂದ 3 ಲಕ್ಷ ರೂಪಾಯಿಗೆ ಖರೀದಿಯನ್ನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಮೊಘಲ ಚಕ್ರವರ್ತಿ ಔರಂಗಜೇಬರೊಂದಿಗೆ ಉತ್ತಮವಾದಂತಹ ಸಂಬಂಧ ಹೊಂದಿರುವಂತ ಮೈಸೂರು ಒಡೆಯರ್ ಯಾರಪ್ಪ ಅಂತಂದ್ರೆ ಅದು ಚಿಕ್ಕ ದೇವರಾಜ ಒಡೆಯರ್ ಆಗಿರ್ತಾನೆ. ಇವ್ರು ಏನ್ ಮಾಡ್ತಾರಂದ್ರೆ 1687ರಲ್ಲಿ 3 ಲಕ್ಷ ರೂಪಾಯಿಗೆ ಏನ್ ಮಾಡ್ತಾರಂದ್ರೆ ಈ ಒಂದು ಬೆಂಗಳೂರನ್ನು ಖರೀದಿ ಮಾಡ್ತಾರೆ ಇವರು ಚಿಕ್ಕ ದೇವರಾಜ ಒಡೆಯರ್ ಅವರು. 1687ರಲ್ಲಿ ಮರಾಠರಿಂದ ಗೆದ್ದಂತ ಬೆಂಗಳೂರನ್ನು ಮೊಘಲರು 3 ಲಕ್ಷ ರೂಪಾಯಿಗಳಿಗೆ ಚಿಕ್ಕ ದೇವರಾಜ ಒಡೆಯರ್ಗೆ ಮಾರಾಟ ಮಾಡ್ತಾರೆ. ನೆಕ್ಸ್ಟ್ 5ರಲ್ಲಿ ಬಗ್ಗೆ ಕೊಟ್ಟಿದ್ದಾರೆ ಹೇಳಿಕೆ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಹೇಳಿಕೆ 1 ಇವರು ಮೈಸೂರು ಸೇನೆಯ ಕುದುರೆಯ ಸವಾರನಾಗಿ ಸೇರಿದ್ರು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿ ನೋಡಿ. ಈತ ಏನಪ್ಪಾ ಅಂತಂದ್ರೆ ಮೈಸೂರಿನ ಅರಮನೆಯಲ್ಲಿ ಮೊದಲು ಕುದುರೆಯ ಸೇನೆಯ ಸವಾರನಾಗಿ ಸೇರ್ಪಡೆ ಆತನ. ನಂತರದಲ್ಲಿ ಆಮೇಲೆ ಹೋರಾಟ ಮಾಡಿ ಅಲ್ಲಿ ಹೋರಾಟ ಮಾಡಿ ಜಯವನ್ನು ಗಳಿಸಿದ ಕೊನೆಯಲ್ಲಿ ಮೈಸೂರನ್ನು ಆಳ್ತಾನ. ನೆಕ್ಸ್ಟ್ ಆಪ್ಷನ್ಸ್ ಬಿ ಕೊಟ್ಟಿದ್ದಾರೆ ನೋಡ್ರಿ. ಇವರು ಡಿಂಡಿಗಲ್ನ ಸಶಸ್ತ್ರಗಾರ ಸ್ಥಾಪಿಸಿದ್ರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಡಿಂಡಿಗಲ್ನಲ್ಲಿ ಸಶಸ್ತ್ರಗಾರ ಪಡೆಯನ್ನು ಸ್ಥಾಪನೆ ಮಾಡ್ತಾರೆ. 1 ಮತ್ತು 2 ಸರಿ ನೋಡಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 5ರಲ್ಲಿ ಫ್ರೆಂಚ್ ತಂತ್ರಜ್ಞರ ಒಂದು ಸಹಾಯದಿಂದ ಡಿಂಡಿಗಲ್ನಲ್ಲಿ ಸುಸಜ್ಜಿತ ಸಶಸ್ತ್ರಗಾರನ್ನು ಸ್ಥಾಪನೆ ಮಾಡ್ತಾನೆ. ಈತ ಫ್ರೆಂಚರ ಒಂದು ಸೈನ್ಯರ ಒಂದು ತರಬೇತಿಯನ್ನು ಕೂಡ ನೀಡ್ತಾನೆ ನೋಡ್ರಿ. ಓಕೆ, ತಮಿಳ್ನ ಒಂದು ಸೈನ್ಯದಲ್ಲಿರುವಂತ ಸೈನಿಕರಿಗೆ ಏನ್ ಮಾಡ್ತಾನಂದ್ರೆ ಫ್ರೆಂಚ್ ಸೈನ್ಯವನ್ನು ನೀಡ್ತಾನ. ಫ್ರೆಂಚ್ ಸೈನಿಕರ ಒಂದು ಅಳವಡಿಕೆಯನ್ನು ನೀಡ್ತಾನ. ನೆಕ್ಸ್ಟ್ ದಿವಾನ್ ಪೂರ್ಣಯ್ಯ ಅವರ ಬಗ್ಗೆ ಇದೆ ಮಾಹಿತಿ. 5ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಒಡೆಯರ ಮೂವರಿಗೂ ಇವರು ದಿವಾನರಾಗಿದ್ರು ಅಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವರು ಮೈಸೂರಿನ ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸಿದರು ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಸೇರಿದೆ, 2 ಸೇರಿದೆ, 1 2 ಸೇರಿ 2 ತಪ್ಪಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 1 ಮತ್ತು 2 ಸರಿ ಇದೆ. ಈ ಒಂದು ದಿವಾನ್ ಪೂರ್ಣಯ್ಯ ಅವರ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ 5ರಲ್ಲಿ ಆಗಿರಬಹುದು ಟಿಪ್ಪು ಸುಲ್ತಾನ್ ಒಡೆಯರ ಒಂದು ಮೂವರು ಇರುವಂತ ಸಮಯದಲ್ಲಿ ಇವರು ದಿವಾನರಾಗಿ ಕಾರ್ಯನಿರ್ವಹಿಸಿರ್ತಾರ. ನಂತರದಲ್ಲಿ ಮೈಸೂರು ಹಣಕಾಸು ವ್ಯವಸ್ಥೆಯನ್ನು ಕೂಡ ಇವರು ಬಲಪಡಿಸ್ತಾರ. ಆಪ್ಷನ್ ಸಿ ಸರಿಯಾಗಿದೆ ಅಂತ ಹೇಳ್ತೀವಿ. ದಿವಾನ್ ಪೂರ್ಣಯ್ಯ ಮೈಸೂರಿನ ಅತ್ಯಂತ ದಕ್ಷ ಹಣಕಾಸು ತಜ್ಞ ಆಗಿರ್ತಾನ ನೋಡ್ರಿ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಇವರು ದಿವಾನರಾಗಿದ್ದಂತ ಅವಧಿ ಯಾವಾಗ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತ ಗೊತ್ತು ನಿಮ್ಗೆ. 1912ರಿಂದ 1918. ಆಪ್ಷನ್ಸ್ ಬಿ ಅಲ್ಲಿ ಇದೆ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಇವರ ಒಂದು ಅವಧಿಯಲ್ಲಿ ಏನಂದ್ರೆ ಮೈಸೂರಿನ ಕೈಗಾರಿಕಾ ಕ್ರಾಂತಿಯ ಕಾಲವೆಂದು ಕರಿಬಹುದು ನಾವು. 1912ರಿಂದ 1918ವರೆಗೂ ಇವರು ಕಾಲಾವಧಿ ಆಗಿರುತ್ತೆ ನೋಡ್ರಿ. ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. ನೆಕ್ಸ್ಟ್ ದಸರಾ ಹಬ್ಬದ ಬಗ್ಗೆ ಕೊಟ್ಟಿದ್ದಾರೆ. ದಸರಾ ಹಬ್ಬವನ್ನು 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರು ಆರಂಭಿಸಿದ್ರು ಅಂತ ಕೊಟ್ಟಿದ್ದಾರೆ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ವಿಜಯನಗರದ ಮಹಾನವಮಿಯ ಹಬ್ಬ ಒಂದು ಪರಂಪರೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ಕ್ವಶನ್ ನಂಬರ್ 3 ಅಂತ ಹಾಕಿ ಉತ್ತರವನ್ನು ತಿಳಿಸಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದ ನೋಡಿ. 1881ರ ಒಂದು ಈ ಪುನರ್ಧರಿತಿ ಒಪ್ಪಂದದ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಮೈಸೂರು ಅರಸರು ಬ್ರಿಟಿಷರಿಗೆ ವರ್ಷಕ್ಕೆ 35 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಅಂದ್ರೆ ಸರಿಯಾಗಿದೆ. ಇವ್ರು ಏನಪ್ಪಾ ಅಂತಂದ್ರೆ ವರ್ಷಕ್ಕ 35 ಲಕ್ಷ ರೂಪಾಯಿ ಏನ್ ಬೇಕಂದ್ರೆ ಕಟ್ಟಬೇಕಾಗಿರ್ತದ. ಒಪ್ಪಂದದಲ್ಲಿ ಇದಿರುತ್ತೆ ಮಾಹಿತಿ. ಒಪ್ಪಂದ ಮಾಡಿಕೊಂಡಿರ್ತಾರೆ 1800 ಸಹಿ ಮಾಡುವಾಗ.
ಸೈನಿಕರ ವ್ಯವಸ್ಥೆ ಬ್ರಿಟಿಷರ ವಶದಲ್ಲಿರಬೇಕಂತ ಕೂಡ ಹೇಳಿರ್ತಾರೆ. ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಒಂದು ಸರಿಯಿದೆ, ಎರಡು ಸರಿಯಿದೆ, ಒಂದು ಎರಡು ಸರಿ, ಎರಡು ತಪ್ಪು ಕೊಟ್ಟಿದ್ದಾರೆ. ಒಂದು ಮತ್ತು ಎರಡು ಸರಿಯಾಗಿವೆ ಅಂತಾನೆ ಹೇಳ್ತೀವಿ. ಇದು ರೆಂಡಿಷನ್ ಒಪ್ಪಂದದ ಪ್ರಮುಖ ಷರತ್ತುಗಳಾಗಿರ್ತವೆ ಅಂತ ಹೇಳ್ತೀವಿ. ರೆಂಡಿಷನ್ ಅಂತ ಕರೀತಾರ. ಈ ಒಂದು ಒಪ್ಪಂದವನ್ನು ಏನಂತ ಕರೀತಾರ ಅಂದ್ರೆ ರೆಂಡಿಷನ್ ಅಂತ ಕರಿತಿರ್ತಾರ ನೋಡ್ರಿ. ನೆಕ್ಸ್ಟ್, ಶಿವನ ಸಮುದ್ರದಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಅತಿ ಹೆಚ್ಚು ರಿಪೀಟೆಡ್ ಪ್ರಶ್ನೆ ನೋಡ್ರಿ. 2018ರಲ್ಲಿ PSI ನಲ್ಲಿ ಕೇಳಿರುವಂತ ಪ್ರಶ್ನೆ ಇದಾಗಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ 1902 ನೋಡ್ರಿ. ಎಲ್ಲಿದೆ 1902? ಇಲ್ಲಿಲ್ಲ, ಇಲ್ಲಿದೆ, ಇದೆಲ್ಲ ಇದೆಲ್ಲ ಇದೆ ಸರಿ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 1902ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಶಿವನ ಸಮುದ್ರದಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರ. 1905ರಲ್ಲಿ ನಂತರದಲ್ಲಿ ಬೆಂಗಳೂರಿಗೆ ಈ ಒಂದು ವಿದ್ಯುತ್ ಅನ್ನು ಪಡಿತದ. ನಗರ ಯಾವಪ್ಪ ಅಂತ ಬೆಂಗಳೂರು ಯಾವಾಗ ಒಂದು ವಿದ್ಯುತ್ ಅನ್ನು ಪಡಿತದ ಅಂದ್ರೆ 1905ರಲ್ಲಿ ವಿದ್ಯುತ್ ಅನ್ನು ಪಡೆದಂತ ಮೊದಲ ನಗರ ಆಗಿದೆ ಬೆಂಗಳೂರು. ಓಕೆ, ಇದರ ಮೂಲಕ KGFಗೆ ಗಣಿಗಳಿಗೆ ಮೊದಲ ಬಾರಿಗೆ ವಿದ್ಯುತ್ ಅನ್ನು ಪೂರೈಕೆ ಮಾಡಲಾಗುತ್ತದೆ 1902ರಲ್ಲಿ. ನಂತರದಲ್ಲಿ 1905ರಲ್ಲಿ ಬೆಂಗಳೂರಿಗೆ ಮಾಡ್ತಾರ ನೋಡ್ರಿ ವಿದ್ಯುತ್ ಪೂರೈಕೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ದಾರೆ. ಮೈಸೂರು ಮೆಟಾಲಿಕ್ ಇಂಕ್ ಕಾರ್ಖಾನೆ ಯಾರ ಕಾಲದಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮತದಾನದ ಶಾಯಿ 2017ರಲ್ಲಿ FDA ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಅದು. ಮತದಾನದ ಶಾಯಿ ಮೈಸೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಯಾರ ಕಾಲದಲ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದ್ರೆ ಆಪ್ಷನ್ ಸಿ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರಿನಲ್ಲಿ ಮೆಟಾಲಿಕ್ ಇಂಕ್ ಅಂದ್ರೆ ಮತದಾನದ ಒಂದು ಶಾಯಿಯನ್ನು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರ ಇವರ ಒಂದು ಕಾಲದಲ್ಲಿ. ಯಾವಾಗಂದ್ರೆ 1937ರಲ್ಲಿ ಮೈಸೂರಿನಲ್ಲಿ ಲ್ಯಾಂಕ್ ಅಂಡ್ ಪೇಂಟ್ಸ್ ಹೆಸರಿನಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ 1937. ಓಕೆ, ಮತದಾನದ ಇಂಕ್ ಅಂತ ನಾವು ಕರಿತೀವಿ, ಮತದಾನದ ಶಾಯಿ. ಇದರಲ್ಲಿ ಯಾವ ಒಂದು ಅಂಶದಿಂದ ಇರ್ತದಂತ ನೀವು ಕಾಮೆಂಟ್ ಮಾಡಿ. ಯಾವ್ದೋ ಇರ್ತದೆ ನೋಡ್ರಿ, ನೇಟಿಯಸ್ ಆಕ್ಸೈಡ್ ಏನ್ ಇರ್ತದೆ ಅದು. ನೆಕ್ಸ್ಟ್ ಹಳೆ ಪ್ರಶ್ನೆ ಇದೆ ನೋಡಿ. ಇದು KS 2014ರ ಒಂದು ಪ್ರಶ್ನೆ. ಮಿಲ್ಲರ್ ಸಮಿತಿಯನ್ನು 1918ರಲ್ಲಿ ಏಕೆ ನೇಮಿಸಲಾಗಿತ್ತು? ಮಿಲ್ಲರ್ ಸಮಿತಿ ಅಂತ ಬರ್ತದೆ ಇಲ್ಲಿ, ತಿಳಿದುಕೊಳ್ಳಬೇಕಿದೆ. ಮಿಲ್ಲರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದ ಪ್ರಮುಖ ಸಮಿತಿಗಳ ಬಗ್ಗೆ ಕೇಳ್ತಾರೆ. 1918ರಲ್ಲಿ ಮಿಲ್ಲರ್ ಸಮಿತಿ ಏಕೆ ನೇಮಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ರೈತರುಗಳ ಸಮಸ್ಯೆಯೋ ಅಥವಾ ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ, ಒಂದು ಸೈನ್ಯ ಸುಧಾರಣೆಗಾಗಿ ಅಥವಾ ಶಿಕ್ಷಣದ ಸುಧಾರಣೆಗಾಗಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ. ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ ಈ ಒಂದು ಮಿಲ್ಲರ್ ಸಮಿತಿಯನ್ನು 1918ರಲ್ಲಿ ನೇಮಕ ಮಾಡಲಾಗುತ್ತದ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡ್ರಿ. ಇದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕಾಲದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿ ನೀಡಲು ಈ ಒಂದು ಸಮಿತಿಯನ್ನು ನೇಮಕ ಮಾಡಲಾಗುತ್ತದೆ. ಯಾರು ಸರ್ಕಾರಿ ಹುದ್ದೆಯನ್ನು ಮಾಡ್ತಿದ್ದಾರೋ ಅವರಿಗೆ ಆ ಒಂದು ಕೆಲಸಗಳಲ್ಲಿ ಮೀಸಲಾತಿ ನೀಡಬೇಕಂತ ಈ ಒಂದು ಮಿಲ್ಲರ್ ಸಮಿತಿಯನ್ನು 1918ರಲ್ಲಿ ನೇಮಕ ಮಾಡ್ತಾರೆ ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ. SD 2019ರ ಒಂದು ಪ್ರಶ್ನೆ ಅದು. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಿದವರು ಯಾರು ಅಂತ ಕೊಟ್ಟಿದ್ದಾರೆ. 2019ರಲ್ಲಿ ಈ ಒಂದು SDA ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ ಅದು. SDA ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಕಟ್ಟಿದಂತ ವ್ಯಕ್ತಿ ಯಾರಂತ ಕೊಟ್ರಿ ಇಲ್ಲಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 10ನೇ ಚಾಮರಾಜ ಒಡೆಯರ್ ನೋಡ್ರಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. 10ನೇ ಚಾಮರಾಜ ಒಡೆಯರ್ ಏನ್ ಮಾಡ್ತಾರ ಅಂದ್ರೆ ಈ ವಿಕ್ಟೋರಿಯಾ ಒಂದು ಸ್ಥಾಪನೆ ಮಾಡ್ತಾರೆ ನೋಡ್ರಿ. 1900ರಲ್ಲಿ ರಾಣಿ ವಿಕ್ಟೋರಿಯಾ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಇದನ್ನು ಸ್ಥಾಪನೆ ಮಾಡ್ತಾರ. ಯಾವುದಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ. ಓಕೆ, ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಅಂತ ಕರಿಬಹುದು. ಅದೇ ರೀತಿ ಬೆಂಗಳೂರಿನಲ್ಲಿ ನಿಮಾನ್ಸ್ ಅಂತ ಕಂಡು ಬರ್ತದೆ, ಮಾನಸಿಕರ ಒಂದು ಆಸ್ಪತ್ರೆ. ಇದನ್ನು ನಿರ್ಮಾಣ ಮಾಡಿದ್ದಾರೆ ಯಾರಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನೋಡೋಣ. ಓಕೆ, ನಿಮಾನ್ಸ್ ಆಸ್ಪತ್ರೆ ಆಗಿರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ, ಇವುಗಳ ಒಂದು ಸ್ಥಾಪನೆ ಮಾಡಿದವರು ಯಾರಂತ ಕೇಳ್ತಾರೆ ಪ್ರಶ್ನೆ. ಇದು ಯಾರಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿ 10ನೇ ಚಾಮರಾಜ ಒಡೆಯರ್. ಯಾವಾಗ ಅಂದ್ರೆ 1900ರಲ್ಲಿ. ನೆಕ್ಸ್ಟ್ PSI 2026ರ ಒಂದು ಪ್ರಶ್ನೆ. 2020ರ ಒಂದು PSI ಪರೀಕ್ಷೆಯಲ್ಲಿ ನಡೆದಂತ ಪ್ರಮುಖ ಪ್ರಶ್ನೆ. ಈ ಒಂದು ಮೈಸೂರು ಒಡೆಯರ ಮೇಲೆ ಯಾವ ರೀತಿ ಕೇಳಿದ್ದಾರೆ ನೋಡ್ರಿ ಪ್ರಶ್ನೆ. ಮೈಸೂರು ಚಲೋ ಚಳವಳಿ ನಡೆದಂತ ವರ್ಷ ಯಾವ್ದಂತ ಕೊಟ್ಟಿದ್ದಾರೆ. ಮೈಸೂರು ಚಳವಳಿ ನಡೆದಂತ ವರ್ಷ ಯಾವುದು?
ಜೊತೆಗೆ ಮೈಸೂರು ಚಳವಳಿ ಯಾವತ್ತಕ್ಕಾಗಿ ನಡೀತದ ಅಂತ ಕೂಡ ನಾವು ತಿಳಿದುಕೊಂಡಿರ್ಬೇಕಾಗ್ತದೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ನೋಡಿ 1947ರಲ್ಲಿ ಮೈಸೂರು ಚಳವಳಿ ನಡೀತದ. ಯಾಕಪ್ಪ ಅಂತಂದ್ರೆ ಸುಧಾರಿತ ಈ ಒಂದು ಕರ್ನಾಟಕದ ಒಂದು ಇದಕ್ಕಾಗಿ ಓಕೆ ಅಂದ್ರೆ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಈ ಒಂದು ಚಳವಳಿ ನಡೀತದ. 1947ರಲ್ಲಿ ನಡೀತದ ನೋಡ್ರಿ. ಜವಾಬ್ದಾರಿ ಸರ್ಕಾರಕ್ಕಾಗಿ ಈ ಒಂದು ಚಳವಳಿ ನಡೀತದ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೊಂದಿಸಿ ಬರೋ ರೀತಿಯಲ್ಲಿ ಪಟ್ಟಿ ಬೇಯಲ್ಲಿ ಕೊಟ್ಟಿದ್ದ ನೋಡ್ರಿ. ಈ ರೀತಿಯಾಗಿ ಪ್ರಶ್ನೆ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರ್ತದ. ಅಂದ್ರೆ ಹೊಂದಿಸಿ ಬರಿಬೇಕು. ಪಟ್ಟಿ ಅರಸರುಗಳಿದ್ದಾವೆ, ಪಟ್ಟಿ ಬಿ ನಲ್ಲಿ ಅವರ ಒಂದು ಬಿರುದುಗಳು ಇದಾವೆ ನೋಡ್ರಿ. ಮೊದಲನೇದಾಗಿ ರಾಜ ಒಡೆಯರ್ ಅಂತ ಕೊಟ್ಟಿದ್ದಾರೆ. ರಾಜ ಒಡೆಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದನೇದ್ದು ಏನಪ್ಪಾ ಅಂತಂದ್ರೆ ಒಂದನೇದ್ದು ಕೊಟ್ಟಿದ್ದಾರೆ. ಒಂದನೇದು ಗೊತ್ತಾಗ್ಲಿಲ್ಲ ಅಂದ್ರೆ ಎರಡನೇದು ನೋಡೋಣ. ಚಿಕ್ಕ ದೇವರಾಜ ಒಡೆಯರಿಗೆ ಏನಂತ ಕರಿತಾರ? ನಾವು ಕೋಟಿ ನಾರಾಯಣ ಅಂತ ಕರಿತಾರ. ಅಂದ್ರೆ ಎರಡನೇದ್ದು ಎ ಆಗಿರ್ಬೇಕು ನೋಡ್ರಿ. ಎರಡನೇದ್ದು ಎ ಇಲ್ಲಿದೆ, ಎರಡನೇದು ಬಿ ತಪ್ಪು, ಇದು ಎ ಇದೊಂದಿದೆ, ಇದು ಸಿ ಇದೆ, ಇದು ತಪ್ಪು. ಆದರೆ ಎ ಆಗಿರುತ್ತ ಅಥವಾ ಸಿ ಆಗಿರ್ತದ. ಮೂರನೇದೇನಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಕೊಟ್ಟಿದ್ದಾರೆ. ಇವರು ಮೈಸೂರಿನ ಒಂದು ಆಧುನಿಕ ಶಿಲ್ಪಿ ಅಂತ ಕರಿತಾರೆ. ಓಕೆ, ಮೂರನೇದು ಸಿ ಇಲ್ಲಿದೆ, ಮೂರನೇದು ಬಿ ಇಲ್ಲಿದೆ, ಇದು ತಪ್ಪು. ಆಪ್ಷನ್ ಸಿ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ. ರಾಜ ಒಡೆಯರಿಗೆ ಏನಂತ ಶ್ರೀರಂಗಪಟ್ಟಣದ ವಿಜಯ ಅಂತ ಕರಿತಾರೆ ಇವರಿಗೆ. ರಾಜ ಒಡೆಯರು ಶ್ರೀರಂಗಪಟ್ಟಣದ ಗೆದ್ದಿರ್ತಾರ. ಅದೇ ರೀತಿಯಾಗಿ ಚಿಕ್ಕದೇವರಾಜ ಒಡೆಯರಿಗೆ ನಾರಾಯಣ ಎಂಬ ಬಿರುದು ಇರ್ತದ. ನಾಲ್ವಡಿ ಅವರಿಗೆ ಆಧುನಿಕ ಮೈಸೂರು ನಿರ್ಮಾತ ಎಂಬ ಒಂದು ಬಿರುದನ್ನು ಪಡೆದುಕೊಂಡಿರ್ತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ದಾರೆ. ರಂಗಾಚಾರ್ಯರು ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಶ್ವೇಶ್ವರಯ್ಯ ನೋಡೋದಾದ್ರೆ ಕಬ್ಬಿಣದ ಕಾರ್ಖಾನೆ ಅಂತ ಹೇಳ್ಬೋದು. ಅಂದ್ರೆ ಬಿಗೆ ಒಂದೇದು ಎಲ್ಲಿದೆ, ಬಿಗೆ ಇಲ್ಲೆಲ್ಲ ತಪ್ಪದು, ಇಲ್ಲಿದೆ, ಇಲ್ಲಿ ಸಿ ಇದೆ, ಇದು ತಪ್ಪು, ಬಿ ಇದೆ, ಇದು ಕೂಡ ತಪ್ಪು. ಆಪ್ಷನ್ಸ್ ಬಿ ಏನಂದ್ರೆ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡ ಸ್ನೇಹಿತರೆ. ರಂಗಾಚಾರ್ಯರು ಯಾವ್ದಕ್ಕೆ ಸಂಬಂಧಿಸಿದ್ದಾರೆ? ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರ. ಆ ಒಂದು ಸಮಯದಲ್ಲಿರುವಂತ ದಿವಾನ ಇವರು ಆಗಿರ್ತಾರೆ ನೋಡ್ರಿ. ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ ಯಾವ್ದಕ್ಕೆ ಸಂಬಂಧಿಸಿದ್ದಾರೆ? ಬೃಂದಾವನ ಗಾರ್ಡನ್ ಅನ್ನು ಕಟ್ಟುತ್ತಾರೆ ಇವರು. ಬೃಂದಾವನ ಗಾರ್ಡನ್ ಅನ್ನು ಅಭಿವೃದ್ಧಿ ಪಡಿಸಿದಾರಂತ ವ್ಯಕ್ತಿ ಯಾರಂದ್ರೆ ಇದು ಮಿರ್ಜಾ ಇಸ್ಮಾಯಿಲ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಜಾಪ್ರತಿನಿಧಿ ಸಭೆಗೆ ಸಂಬಂಧಿಸಿದ ಅಂದ್ರೆ ರಂಗಾಚಾರ್ಯರು. ವಿಶ್ವೇಶ್ವರಯ್ಯ ಅವರು ಯಾವ್ದು ಕಬ್ಬಿಣ ಕಾರ್ಖಾನೆ, ಇವರು ಭದ್ರಾವತಿಯಲ್ಲಿ 1923ರಲ್ಲಿ ಸ್ಥಾಪನೆ ಮಾಡ್ತಾರ. ಮಿರ್ಜಾ ಉದ್ಯಾನವನಗಳನ್ನು ನಿರ್ಮಾಣ ಮಾಡ್ತಾರೆ KRS ಮೇಲೆ. ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ದಿವಾನರುಗಳಿಗೆ ಸಂಬಂಧಿಸಿದಂತ ಮಾಹಿತಿ ಆಗಿರ್ಬೋದು, ಮೈಸೂರು ಒಡೆಯರಿಗೆ ಸಂಬಂಧಿಸಿದಂತ ಮಾಹಿತಿ ಬಗ್ಗೆ ಇರ್ಬೋದು, ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಂಡಿದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ಒಂದು ಕ್ಲಾಸ್ ಮುಕ್ತಾಯ ಆಗುತ್ತಾ. ಕ್ಲಾಸ್ ಯಾವ ರೀತಿ ಆಗಿದೆ, ಚೆನ್ನಾಗಿತ್ತಂತ ಅಂದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಇನ್ನೂ ಒಂದು ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡೋಣ. ಅದೇ ರೀತಿಯಾಗಿ ಬೇರೆಗಳಿಗೆ ಒಂದು ವಿಷಯಗಳ ಬಗ್ಗೆ ಕೂಡ ನೋಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನಿಮ್ಮ ಸ್ನೇಹಿತರು ಕೂಡ ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ.